सनी दिखाइयो। ये वीडियो बना ले, खाते रखे जाओ। So hello friends, welcome back to Bharti Gaur Kannada vlog. So today we are going to Virasate Khalsa and we are taking Shiv Mama also. ಸೊ ಇದು ನೀವು ಚೆಕ್ಔಟ್ ಮಾಡ್ತೀರಾ? ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇದೀವಿ, ರೂಮಿಂದ ಚೆಕ್ಔಟ್ ಮಾಡ್ತಾ ಇದೀವಿ. ಚೆಕ್ಔಟ್ ಮಾಡ್ತಾರೆ. ಸೊ ವಿ ಆರ್ ಜಸ್ಟ್ ಮೂವಿಂಗ್ ಔಟ್. ಸೊ ಎಲ್ಲಾನು ಸೆಟ್ ಮಾಡಿದ್ದಾರೆ. ಏನೇನು ನಮ್ಮ ಸಾಮಾನು ಇದೆಯೋ ಅದೆಲ್ಲನೂ ತಗೊಂಡ್ಬಿಟ್ಟಿದ್ದೀವಿ. ನನ್ನ ತಮ್ಮ ದೊಡ್ಡ ಮಗ ಆಚೆ ಹೋಗಿದ್ದಾರೆ. ಸೊ ಇವತ್ತು ನಮ್ಮ ತಮ್ಮನಿಗೆ ವಿರಾಸತೆ ಕಾಲ್ಸ ತೋರಿಸ್ಬಿಟ್ಟು ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಎಲ್ಲನೂ ರೆಡಿ ಮಾಡ್ಕೋಬೇಕು. ಬಟ್ಟೆಗಳಿದೆ ಒಗೆಯೋದು, ಮತ್ತೆ ಲಗೇಜ್ನ ಪ್ಯಾಕ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾಳೆ ಸಾಯಂಕಾಲ ನಮ್ಮದು ಫ್ಲೈಟ್ ಇದೆ ಬ್ಯಾಂಗ್ಳೂರ್ಗೆ. ಸೊ ತುಂಬ ಅಂದರೆ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಟೈಮೇ ಸಿಗ್ತಾ ಇಲ್ಲ ನನಗೆ ಸರಿಯಾಗಿ ಬ್ಲಾಗ್ಸ್ ಮಾಡೋದಕ್ಕೆ, ಎಡಿಟಿಂಗ್ ಮಾಡೋದಕ್ಕೆ. ಆ್ಯಕ್ಚುಲಿ ಫುಲ್ ಆನ್ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಸೊ ನಮ್ಮ ಯಜಮಾನ್ರು ಬರ್ತಾ ಇಲ್ಲ ಬೆಂಗಳೂರಿಗೆ. ಯಾಕೆ ಬೆಂಗಳೂರಿಗೆ ಬರ್ತಾ ಇಲ್ಲ? ದಿಸ್ ಟೈಮ್ ಇಲ್ಲ, ಪ್ರತಿ ವರ್ಷ ಬರ್ತಾರೆ. ಬಟ್ ಆ್ಯಕ್ಚುಲಿ ನಾವು ಟ್ರೈನಲ್ಲಿ ಏನಾದರೂ ಫಸ್ಟೇ ಬಂದುಬಿಟ್ಟಿದ್ದರೆ ನಮ್ಮನ್ನು ಕರ್ಕೊಂಡು ಬರೋದಕ್ಕೆ ಬರ್ತಾಯಿದ್ರು. ಬಟ್ ಜಸ್ಟ್ 10 ಡೇಸ್ಗೆ ಮಾತ್ರನೇ ಬರ್ತಾ ಇರೋದು. ಸೊ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಸೊ ಇವ್ನು ದೊಡ್ಡವನಾಗಿ ಬಿಟ್ಟಿದ್ದಾನಂತೆ, ಇವನೇ ಎತ್ಕೊಂಡು ಬರ್ತಾನಂತೆ ಈ ಬ್ಯಾಗ್ನ. ಬಿದ್ದರೆ ಅವಾಗ ಗೊತ್ತಾಗ್ಬಿಡುತ್ತೆ. ಬಿದ್ದೋಗ್ಬಿಡ್ತೀಯ ಸನ್ನಿ? ಇಲ್ಲಿ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕಾ? ಗ್ರೌಂಡ್ ಫ್ಲೋರ್ಗಾ ಇಲ್ಲ ಪಾರ್ಕಿಂಗಾ? ಎಲ್ಲಿಗೆ ಹೋಗ್ಬೇಕು? ಪಾರ್ಕಿಂಗ್ಗೆ. You said you'll carry that? पिछली बार से भारी हो गया, पिछली बार से भारी हो गया. You said you will carry that, right? Yes. I want to. Mom, I want to drink water. ಸೊ ಫ್ರೆಂಡ್ಸ್, ಇವಾಗ ನಾವು ಇಲ್ಲಿಂದ ಬೇಗ ಚೆಕ್ಔಟ್ ಮಾಡಿ ವಿರಾಸತೆ ಕಾಲ್ಸಾಗಿ ಹೋಗ್ತೀವಿ. ನಮ್ಮ ತಮ್ಮನಿಗೋಸ್ಕರ ಹೋಗ್ತಾ ಇರೋದು, ಅವನಿಗೂ ನೋಡಬೇಕಂತ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ವ್ಲಾಗ್ ಏನು ಅಲ್ಲಿ ಮಾಡಿಲ್ಲ ನಾನು. ನಮ್ಮ ತಮ್ಮ ಮಾತ್ರನೇ ಸ್ವಲ್ಪ ವೀಡಿಯೋಸ್ ಎಲ್ಲನೂ ಮಾಡ್ಕೊಂಡ ಅವ್ನ ಮೊಬೈಲಲ್ಲಿ ಇಟ್ಕೊಂಡಿದ್ದಾನೆ ಮೆಮೊರೀಸ್ಗೋಸ್ಕರ. ನಾನೇನು ಮತ್ತೆ ಶೇರ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಆಲ್ರೆಡಿ ನಿಮಗೆ ವ್ಲಾಗಿನ ಮುಖಾಂತರ ಹೇಗಿದೆ ವಿರಾಸತೆ ಕಾಲ್ಸ ಅಂತ ತೋರಿಸಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಏನು ಆ್ಯಡ್ ಮಾಡ್ತಾ ಇಲ್ಲ. ರೂಮಿಂದ ಚೆಕ್ಔಟ್ ಮಾಡಿಬಿಟ್ಟು ಮಕ್ಕಳಿಗೆ ತಲೆಗೆ ಬಟ್ಟೆ ಕಟ್ತೀವಲ್ಲ, ಅದನ್ನು ಖರೀದಿ ಮಾಡೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಸರ್ದಾರ್ಜಿ ಹ್ಯಾಂಡ್ ಮೇಡ್ ಜ್ಯೂಸ್ನ ಮಾಡ್ತಾ ಇದ್ರು. ಸೊ ಅವರು ನಮ್ಮನ್ನ ಕರೆದು ಒಂದೊಂದು ಗ್ಲಾಸ್ ಕುಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ನಮ್ಮ ಯಜಮಾನ್ರು ಸರಿ ಕುಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ನಿಲ್ಲಿಸಿ ಒಂದೊಂದು ಗ್ಲಾಸ್ನ ಕುಡ್ದಿದ್ದೀವಿ. ಈ ಬಿಸಿಲಿಗೆ ಈ ಜ್ಯೂಸ್ ಎಲ್ಲನೂ ತುಂಬ ತಂಪು, ಅದಕ್ಕೆ ಕುಡೀರಿ ಅಂತ ಅವ್ರು ಹೇಳಿದ್ರು. ಜ್ಯೂಸ್ ಕುಡಿದ್ಬಿಟ್ಟು ಡೈರೆಕ್ಟ್ ವಿರಾಸತೆ ಕಾಲ್ಸಕ್ಕೆ ನಮ್ಮ ತಮ್ಮನ್ನ ಕರ್ಕೊಂಡು ಹೋದ್ವಿ. ಅವ್ನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಿ ಸ್ವಲ್ಪ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಅವ್ನ ಮೊಬೈಲಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾನೆ. ಅಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ಬಿಸಿ ಬಿಸಿಯಾಗಿ ಬೇಳೆ ಸಾರನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಬೇಳೆ ಸಾರನ್ನು ಮಾಡಿದೆ. ಅದು ಸಾಯಂಕಾಲ 4 ಗಂಟೆ ಆಗಿಬಿಟ್ಟಿತ್ತು. ಬೇಳೆ ಸಾರು ಅನ್ನೋದ ಜೊತೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮತ್ತು ಇದೇನಪ್ಪ ಬೀಟ್ರೂಟ್ ಪಲ್ಯ ಇತ್ತು. ಮೊನ್ನೆ ನಾನು ಇಲ್ಲಿಂದ ಹೋಗೋ ಮುಂಚೆ ಪೂರಿ ಜೊತೆ ಇದೆರಡನ್ನೂ ಮಾಡಿದ್ದೆ, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಬೇಳೆ ಸಾರು ಅನ್ನೋದ ಜೊತೆ ಅದೆಲ್ಲ ತಿಂದುಬಿಟ್ಟು ಬಟ್ಟೆಗಳು ತುಂಬ ಇತ್ತು, ಅವನ್ನೆಲ್ಲ ಒಗೆದೆ. ಅದ್ರ ಜೊತೆಗೇನೆ ನಮ್ಮ ತಮ್ಮ ಬಂದಾಗಿಂದ ನಾನು ನಾನ್ ವೆಜ್ ಮಾಡೇ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಅವನಿಗೋಸ್ಕರ ಚಿಕನ್ ಗ್ರೇವಿ ಮತ್ತು ರೈಸ್ ಮಾಡಿದ್ದೀನಿ. ಅದ್ರ ಜೊತೆಗೇ ಸೈಡ್ ಬೈ ಸೈಡ್ ಬಟ್ಟೆಗಳನ್ನೂ ಸಹ ಒಗಿತಾ ಇದ್ದೆ. ಮತ್ತು ಇನ್ನೊಂದು ಕಡೆ ಏನೇನು ಬಟ್ಟೆಗಳು ಪ್ಯಾಕ್ ಮಾಡಬೇಕು ಅದನ್ನು ಸಹ ರೆಡಿ ಮಾಡಿ ಕೊಡ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ. ಆ್ಯಕ್ಚುಲಿ ನಮ್ಮದು ಲಗೇಜೆಲ್ಲನೂ ನಮ್ಮ ಯಜಮಾನ್ರೆ ಪ್ಯಾಕ್ ಮಾಡೋದು. ನಾನು ಏನೇನು ಬಟ್ಟೆ ಬೇಕು, ಎಷ್ಟು ಬೇಕು ಅವನ್ನೆಲ್ಲ ಎತ್ತಿ ಕೊಟ್ಟರೆ ಅವ್ರು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ. ಸೊ ಇವತ್ತಿನ ಡಿನ್ನರಲ್ಲಿ ಚಿಕನ್ ಗ್ರೇವಿ, ರೈಸು, ಸ್ವಲ್ಪ ಈರುಳ್ಳಿ ನಂಚ್ಕೊಳ್ಳೋದಕ್ಕೆ ನಾನು
ಕಟ್ ಮಾಡಿ ಇಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು 5:30ಗೆಲ್ಲ ಎದ್ಬಿಟ್ಟಿದ್ದೀವಿ. ಎದ್ದು ಎಲ್ಲರೂ ಸ್ನಾನ ಮಾಡಿ ಲಗೇಜ್ ಎಲ್ಲನೂ ಪ್ಯಾಕ್ ಆಗಿದೆ. ಮತ್ತು ಇನ್ನೊಂದು ಸಲ ಚಿಕ್ಕ ಪುಟ್ಟ ವಸ್ತುಗಳನ್ನು ನೋಡ್ತಾ ಇದ್ದೀವಿ, ಏನೇನು ಇಡಬೇಕು ಏನೇನು ಇಡಬಾರ್ದು ಅಂತ ಹೇಳ್ಬಿಟ್ಟು. ಸ್ಪೆಷಲಿ ಮಕ್ಕಳದು ಸ್ಕೂಲ್ದು ಹೋಮ್ವರ್ಕ್ ಇದೆ ಅಲ್ಲ, ಅದ್ರಗೋಸ್ಕರ ಬುಕ್ಸ್ ಎಲ್ಲ ಇಡಬೇಕು ಅಂತ ಚೆಕ್ ಮಾಡ್ತಾ ಇದ್ವಿ. ಮಕ್ಕಳು ಬೇಕಂತ ಬುಕ್ಸ್ ಬಿಟ್ಟೇ ಬಂದುಬಿಡ್ತಾರೆ, ಅವ್ರಿಗೆ ಹೋಮ್ವರ್ಕ್ ಮಾಡೋ ಇಂಟ್ರೆಸ್ಟೇ ಇಲ್ಲ. ಒಂದು ವಾರದಿಂದ ನಾವು ಟ್ರಾವೆಲ್ ಮಾಡ್ತಾನೇ ಇದ್ದೀವಿ, ಏನೂ ಓದೇ ಇಲ್ಲ, ಏನೂ ಹೋಮ್ವರ್ಕ್ ಮಾಡಲೇ ಇಲ್ಲ ಅವರು. ಅಟ್ಲೀಸ್ಟ್ ಬೆಂಗ್ಳೂರಿಗೆ ಬಂದಮೇಲೆ ಆದರೂ ಸ್ವಲ್ಪ ಮಟ್ಟಿಗೆ ಅವ್ರದ್ದು ಹಾಲಿಡೇ ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ರೀಚೆಕ್ ಮಾಡ್ತಾ ಇದ್ದೀನಿ. ಹಾಲಿಡೇಸ್ ಇರೋವಾಗ ಮಕ್ಕಳಿಗೆ ಓದೋದಕ್ಕೆ ಮನಸ್ಸೇ ಬರಲ್ಲ. ನಾವು ಪುಷ್ ಮಾಡಿದ್ರೇ ಸ್ವಲ್ಪ ಮಟ್ಟಿಗೆ ಭಯದಿಂದ ಹೋಮ್ವರ್ಕ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಪೂರ್ತಿ ದಿನ ಟಿ ವಿ ನೋಡೋದು, ಇಲ್ಲಾಂದರೆ ಅಲ್ಲಿಗೆ ಕರ್ಕೊಂಡೋಗು ಇಲ್ಲಿಗೆ ಕರ್ಕೊಂಡು ಹೋಗು ಅಂತ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ನಾವು ಇದನ್ನು ಮಾಡೋದು ಅದನ್ನು ಮಾಡೋದು ಅಂತ ಕನ್ಫ್ಯೂಸ್ ಆಗಿಬಿಡ್ತೀವಿ. ಇವಾಗ ನೋಡಿ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಅಲ್ಲಿ ಏನು ಮಾಡ್ತಾರೋ ಎತ್ತ ಮಾಡ್ತಾರೋ ಅಂತ ನನಗಂತೂ ಗೊತ್ತೇ ಇಲ್ಲ. ಸ್ವಲ್ಪ ಮಟ್ಟಿಗೆ ಬುಕ್ಸ್ ಅಂತೂ ನಾನು ಲಗೇಜಲ್ಲಿ ಇಟ್ಟಿದ್ದೇನೆ. ನೋಡೋಣ ಎಷ್ಟು ಕಂಪ್ಲೀಟ್ ಮಾಡಿಸೋದಕ್ಕಾಗುತ್ತೋ ಅಷ್ಟು ಮಾಡಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸ್ಕೂಲ್ ರಿಓಪನ್ ಆದಮೇಲೆ ಮಕ್ಕಳಿಗೆ ಭಯ ಬರುತ್ತೆ, ಅವರಾಗ ಅವರೇ ಒಂದೆರಡು ದಿನ ಕುತ್ಕೊಂಡು ಎಲ್ಲನೂ ಕಂಪ್ಲೀಟ್ ಮಾಡ್ಕೊತಾರೆ. ಸೊ ಫೈನಲಿ ನಾವು ಡೆಲ್ಲಿ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ. ಇವಾಗ ನಮ್ಮ ಅತ್ತೆ ಮಾವನೂ ಬರ್ತಾರೆ, ಅವ್ರನ್ನೂ ಸಹ ಮೀಟ್ ಮಾಡ್ತೀವಿ. ಅವ್ರನ್ನ ನೀವು ಸಹ ನೋಡ್ಬೋದು. ಆಲ್ರೆಡಿ ನಾನು ಪೋಸ್ಟ್ ಹಾಕಿದ್ದೀನಿ ಯೂಟ್ಯೂಬಲ್ಲಿ, ನಮ್ಮ ಅತ್ತೆ ಮಾವ ಯಾರು ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಚಿಕ್ಕ ಮಗ ತುಂಬ ಅಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಅವ್ರ ಅಪ್ಪನ ಮಿಸ್ ಮಾಡ್ಕೊತಾನಂತೆ, ಸೊ ಅದಕ್ಕೆ ಅಳ್ತಾ ಇದ್ದ. ಇಲ್ಲಿ ನನ್ನ ತಮ್ಮ ಸೆಲ್ಫ್ ಚೆಕ್-ಇನ್ ಮಾಡ್ತಾ ಇದ್ದಾನೆ. ಇದರಿಂದ ಟ್ರಾವೆಲಿಂಗ್ ಕನ್ವೀನಿಯೆಂಟ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಅವ್ರ ತಂದೆ ತಾಯಿನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಸೊ ನಾವು ಈ ಪ್ರೊಸೀಜರೆಲ್ಲ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇವರೇ ನಮ್ಮ ಯಜಮಾನ್ರವರ ತಂದೆ ತಾಯಿ ಮತ್ತು ದೊಡ್ಡಣ್ಣ. ಇನ್ನೊಬ್ಬ ನಾನು ಇದ್ದಾರೆ, ಅವ್ರ ಮನೆಯಲ್ಲೇ ಇದ್ದರು. ಇವ್ರು ಮೂವರು ನಮ್ಮನ್ನ ನೋಡಿ ಸೆಂಡ್ ಆಫ್ ಮಾಡೋದಕ್ಕೆ ಏರ್ಪೋರ್ಟ್ಗೆ ಡೈರೆಕ್ಟಾಗಿ ಬಂದಿದ್ದಾರೆ. ನಾವು ಮನೆಗೆ ಏನಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ನಮ್ದು ಆಲ್ರೆಡಿ ಟಿಕೆಟ್ ಬುಕ್ ಆಗಿಬಿಟ್ಟಿತ್ತು, ಟೈಮ್ ಪ್ರಕಾರ ಏರ್ಪೋರ್ಟ್ಗೆ ರೀಚ್ ಆಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಮಾವನ ಮನೆಗೆ ಹೋಗಿಲ್ಲ. ಅಲ್ಲಿಗೆ ಹೋದರೆ ರೋಡ್ಸ್ ಎಲ್ಲನೂ ತುಂಬ ಕಂಜೆಸ್ಟೆಡು, ಏರ್ಪೋರ್ಟಿಗೆ ಮತ್ತೆ ರೀಚ್ ಆಗೋತ್ತಷ್ಟಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರೆ ಬೇಡ, ಅವರೇ ಬಂದುಬಿಡ್ತಾರೆ ಏರ್ಪೋರ್ಟ್ಗೆ ಅಂತ ಹೇಳಿದ್ರು. ಪ್ರತಿ ವರ್ಷ ನಾವು ಬೆಂಗಳೂರಿಗೆ ಹೋಗುವಾಗ ನಮ್ಮ ಮಾವ ಬಂದೇ ಬರ್ತಾರೆ, ಪ್ರೀತಿಯಿಂದ ಆಶೀರ್ವಾದ ಕೊಟ್ಟು ತುಂಬ ಖುಷಿಯಿಂದ ನಮ್ಮನ್ನ ಸೆಂಡ್ ಆಫ್ ಮಾಡ್ತಾರೆ. ಈ ವರ್ಷ ನಮ್ಮ ಅತ್ತೆನೂ ಸಹ ಬಂದಿದ್ದಾರೆ, ನಮ್ಮ ತಮ್ಮನ್ನ ನೋಡೋದಕ್ಕೆ ಅಂತ ನನಗನ್ನಿಸ್ತು. ಮತ್ತು ದೊಡ್ಡಣ್ಣನೂ ಒಂದೆರಡು ಸಲ ಬಂದಿದ್ದರು ನಮ್ಮ ಮಾವನ ಜೊತೆ. ಒಂದು 15-20 ಮಿನಿಟ್ಸ್ ನಿಂತ್ಕೊಂಡು ಮಾತಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಸೀಟಿಂಗ್ ಫೆಸಿಲಿಟಿನೇ ಇರಲಿಲ್ಲ. ಇದು ಟರ್ಮಿನಲ್ 1 ಏರ್ಪೋರ್ಟು, ಹಳೇ ಏರ್ಪೋರ್ಟು. ಸೊ ಅದಕ್ಕೆ ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ ಆಚೆ ಕಡೆ. ಅದಕ್ಕೆ ಒಂದು 15-20 ಮಿನಿಟ್ಸ್ ಮಾತಾಡಿ ನಾವು ಒಳಗಡೆ ಹೋದ್ವಿ. गाइस अभी हम आए एयरपोर्ट पे, तो एयरपोर्ट पे इतने सारे आप पीछे पैसेंजर्स देख सकते हो। पर एक चीज़ होगी, हमारी फ़्लाइट हो चुकी है डिलेड। अब वो थी 4:30 की, वो हो चुकी है 4:50 की, और हमें घर पहुँचने में थोड़ी साल लेट हो जाएंगे। वेल आपका आवाज़ नहीं आया होगा, उसमें ज़ोर से बात करना है। गाइस गुड बाय।
ಹೇಗೆ ಅನಿಸ್ತಾ ಇದೆ ಬೆಂಗಳೂರಿಗೆ ಬಂದುಬಿಟ್ಟು? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಆರ್ ಯು ಫೀಲಿಂಗ್ ಹಾಟ್ ಆರ್ ಕೋಲ್ಡ್? ಫೀಲಿಂಗ್ ಗುಡ್ ಆರ್ ಬ್ಯಾಡ್? ವೆರಿ 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 ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಯು ಟೆಲ್ ಮೀ, ಹೌ I'm ಯು ಫೀಲಿಂಗ್? so good, and I came here after a very long time, and now we are going to our nani house. थोड़ा सा जोर से. And now we are going to our nani's house, and the weather is also so good. It is not like north, so yeah. Kids are very excited to go to Nani's house and eat food. And sleep. Sleep. Yes, we are very tired. ನಾವು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟಿದ್ದು, ಇವಾಗ ಟೈಮು 8 ಗಂಟೆ ಆಗ್ತಾ ಇದೆ. ಸೊ ಹೀಗೆ ನಾವು ಬೆಂಗಳೂರಿಗೆ ಬಂದ್ವಿ. ರಾತ್ರಿ 10:30ನೇ ಆಗಿಬಿಟ್ಟಿತ್ತು ಮನೆಗೆ ರೀಚ್ ಆಗೋತ್ತಷ್ಟಕ್ಕೆ. ನಮಗೋಸ್ಕರ ನಮ್ಮ ತಾಯಿ ಸಿಂಪಲ್ಲಾಗಿ ಅಡುಗೆ ಮಾಡಿದರು. ರಸಮ್, ರೈಸ್, ವಡೆ, ಸ್ವಲ್ಪ ಪಲ್ಯ ಮತ್ತು ಹಾಟ್ ಚಿಪ್ಸ್ ಅಂದರೆ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಅಂತ ಅದನ್ನು ಸಹ ಆ್ಯಡ್ ಮಾಡಿದರು. ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.